ನಮಸ್ಕಾರ ವೀಕ್ಷಕರೇ, ನಾನು ಸರೋಜಾ ಸುಮಂತ್. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನ ಬಿಡು ಹರುಷಕ್ಕಿದೆ ದಾರಿ. ಈ ಸಾಲನ್ನ ಯಾರಾದ್ರೂ ತಮ್ಮ ಲೈಫಲ್ಲಿ ನೆನ್ಪು ಮಾಡ್ಕೊಂಡಿರೋದುಂಟಾ? ಚಾನ್ಸೇ ಇಲ್ಲ. ಆದ್ರೆ ಇದು ಬಹಳ ಮುಖ್ಯ ಅನ್ನೋದನ್ನ ತೋರಿಸಿರೋದೇ ತೀರ್ಥರೂಪ ತಂದೆಯವರಿಗೆ ಸಿನಿಮಾ. 2023ರಲ್ಲಿ ಹೊಂದಿಸಿ ಬರೆಯಿರಿ ಸಿನಿಮಾ ಬಂದಿತ್ತು. ಎಲ್ಲರ ಗಮನವನ್ನ ಸೆಳೆದಿತ್ತು. ಒಳ್ಳೆ ಕಂಟೆಂಟ್, ರಾಮೇನಹಳ್ಳಿ ಜಗನ್ನಾಥ್ ಅದ್ಭುತವಾಗಿ ಹೆಣೆದಿದ್ದಾರೆ ಅನ್ನೋ ಹೊಗಳಿಕೆಗಳು ಬಂದಿತ್ತು. ಈಗ ಅದೇ ರಾಮೇನಹಳ್ಳಿ ಜಗನ್ನಾಥ್ ಮತ್ತೊಂದು ಸಿನಿಮಾವನ್ನ ಮಾಡಿ ರಿಲೀಸ್ ಮಾಡಿದ್ದಾರೆ. ಅದುವೇ ತೀರ್ಥರೂಪ ತಂದೆಯವರಿಗೆ. ಮೊದಲ ಸಿನಿಮಾವನ್ನ ಈಗಲೂ ಮನಸ್ಸಲ್ಲಿ ಉಳಿಸಿದ ಜಗನ್ನಾಥ್ ಎರಡನೇ ಸಿನಿಮಾವನ್ನ ರಿಲೀಸ್ ಮಾಡಿದ್ದಾರೆ. ಒಂದು ಸಿನಿಮಾ ನೋಡಿದ್ರೆ ಆ ಪಾತ್ರಗಳ ಹೆಸರು ಬಾಯಲ್ಲಿರ್ಬೇಕು, ಕತೆ ತಲೆಯಲ್ಲಿ ಸುತ್ತುತ್ತಾ ಇರಬೇಕು. ಆಗ ಒಬ್ಬ ಪ್ರೇಕ್ಷಕನಿಗೆ ಸಿನಿಮಾ ನೋಡಿದ ಸಾರ್ಥಕತೆ ಸಿಗುತ್ತೆ. ಈ ಸಿನಿಮಾದಲ್ಲೂ ಅದೇ ಆಗ್ತಾ ಇರೋದು. ಜಾನಕಿ, ಶಿವಶಂಕರ್, ರವಿ ರಘುನಾಥ್ಪುರ, ವಿಶ್ವನಾಥ್, ಅಕ್ಷರ, ಪೃಥ್ವಿ, ರಮ್ಯಾ, ಖುಷಿ, ಇನ್ನು ಪಾತ್ರಗಳು ಎಲ್ಲರ ತಲೆಯನ್ನ ಹೊಕ್ಕಿ ಬಿಡ್ತಾ ಇದ್ದಾವೆ. ಹಾಗಾದ್ರೆ ಕತೆ ಏನು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ ಕೇಳಿ. ಪೃಥ್ವಿ ಒಬ್ಬ ಇನ್ಫ್ಲೂಯೆನ್ಸರ್, ಅಕ್ಷರ ಒಬ್ಬ ದೊಡ್ಡ ಜರ್ನಲಿಸ್ಟ್ ರವಿ ಅವರ ಮಗಳು. ವಿಶ್ವನಾಥ್ ಹಾಗೂ ಜಾನಕಿ ಬೆಸ್ಟ್ ಫ್ರೆಂಡ್ಸ್ ಆದ್ರೆ ಜಗತ್ತಿಗೆ ಆ ಸಂಬಂಧ ಕಾಣೋದೇ ಬೇರೆ. ಮನೆ ಬಿಟ್ಟು ಹೋದ ಅಪ್ಪನನ್ನ ದ್ವೇಷಿಸುವ ಮಗನಿಗೆ ಸತ್ಯದ ಅರಿವಾಗಿ ತಂದೆಯ ಹುಡುಕಾಟ ಶುರು ಮಾಡ್ತಾನೆ. ಆದ್ರೆ ಆ ಹುಡುಕಾಟದಲ್ಲಿ ದ್ವೇಷಿಸುತ್ತಿದ್ದ ತಂದೆ ದೇವರಾಗಿ ಕಾಣ್ತಾನೆ. ಸಾಕಾಗುತ್ತೆ, ಬೇಕಾದವರು ಸಿಗೋದೇ ಇಲ್ಲ. ತಾಯಿಯನ್ನೇ ತಂದೆಯ ರೂಪದಲ್ಲಿ ನೋಡ್ತಾನೆ. ಈ ಜರ್ನಿಯೇ ಒಂದು ಅದ್ಭುತ ಅನ್ಸುತ್ತೆ. ಕತೆ ಶುರುವಾದಾಗ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತೆರೆದುಕೊಳ್ಳುತ್ತೆ. ಹಾಸ್ಯ ಸಿಗುತ್ತೆ. ಸಾಕ್ತಾ ಸಾಕ್ತಾ ಕೋಪ, ಮನಸ್ತಾಪಗಳು ಎದುರಾಗುತ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಮೇಂಟೈನ್ ಮಾಡಿದ ಮಗನಿಗೆ ಬೀದಿಯಲ್ಲಿರುವವನು ಆಡುವ ಮಾತುಗಳನ್ನ ರಿಸೀವ್ ಮಾಡಿಕೊಳ್ಳುವ ಶಕ್ತಿ ಇರೋದಿಲ್ಲ. ಯಾರದ್ದೋ ಮಾತುಗಳು ಅಮ್ಮನನ್ನೇ ದ್ವೇಷಿಸುವಂತೆ ಮಾಡುತ್ತೆ. ಪತ್ರಿಕೋದ್ಯಮದಲ್ಲಿ ರವಿ ಬೆಳಗೆರೆ ಸರ್ ಅಂದ್ರೆ ಅದೆಷ್ಟೋ ಪತ್ರಕರ್ತರಿಗೆ ಆರಾಧ್ಯ ದೈವವಿದ್ದಂತೆ. ಈ ಸಿನಿಮಾದಲ್ಲಿ ಅಜಿತ್ ಅವರು ಮಾಡಿರುವಂತಹ ಪಾತ್ರ ರವಿ ಬೆಳಗೆರೆ ಸರ್ ಅವ್ರನ್ನ ನೆನಪು ಮಾಡುತ್ತೆ. ಹಾಗೆ ತುಂಬಾ ಸೂಕ್ಷ್ಮವಾದ ವಿಚಾರವನ್ನ ಜರ್ನಲಿಸ್ಟ್ ಮನಸ್ಸೊಳಗೆ ಬಿಟ್ಟೇ ಬಿಡುತ್ತೆ. ಒಂದೇ ಒಂದು ಸುದ್ದಿ ಇನ್ನೊಬ್ಬರ ಜೀವನದಲ್ಲಿ ಎಷ್ಟೆಲ್ಲ ಅನಾಹುತ ಮಾಡಿಬಿಡುತ್ತೆ ಅನ್ನೋ ಸೀರಿಯಸ್ ವಿಚಾರ ಈ ಸಿನಿಮಾದಲ್ಲಿದೆ. ಎಲ್ಲರೂ ಕೂಡ ಅದನ್ನ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಈ ಸಿನಿಮಾದಲ್ಲಿ ಒಂದೇ ಒಂದು ಸುದ್ದಿ ಆಗುತ್ತೆ. ಒಬ್ಬ ಪ್ರೊಫೆಸರ್ ಮಗಳು ಅವನ ಪ್ರಿಯಕರನ ಜೊತೆಗೆ ಇದ್ದಂತ ಒಂದೇ ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಆ ವೈರಲ್ ವಿಡಿಯೋದ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿಚಾರವನ್ನ ರವಿ ಅವರು ತಮ್ಮ ಅಕ್ಷರ ಪತ್ರಿಕೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದಿರ್ತಾರೆ. ಆ ಪತ್ರಿಕೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರೊಳಗಡೆ ರವಿ ಅವರ ಕೈಗೆ ಒಂದು ಪತ್ರ ತಲುಪಿರುತ್ತೆ. ಆ ಪತ್ರದಲ್ಲಿ ಆ ವಿಡಿಯೋದಲ್ಲಿದ್ದಂತ ಮಗು, ಅಂದ್ರೆ ಹೆಣ್ಣು ಮಗು, ಒಂದು ಭಾವನಾತ್ಮಕ ಸಂದೇಶವನ್ನ ಕಳಿಸಿರ್ತಾರೆ. ಏನಾದ್ರೂ ಈ ವಿಡಿಯೋನ ಹೇಗಾದ್ರೂ ಮಾಡಿ ತಡೀರಿ, ಎಲ್ಲಾ ಕಡೆ ವೈರಲ್ ಆಗೋದು ಬೇಡ, ನನ್ನ ಮತ್ತೆ ನನ್ನ ಕುಟುಂಬದ ಜೀವನದ ಪ್ರಶ್ನೆ ಅಂತ ಪತ್ರದಲ್ಲಿ ಕೇಳ್ಕೊಳ್ತಾಳೆ. ಆದ್ರೆ ಆ ವಿಡಿಯೋ ವೈರಲ್ ಆಗೋದಿರ್ಲಿ, ಪತ್ರಿಕೆಯಲ್ಲೇ ಲೀಲಾಜಾಲವಾಗಿ ದೊಡ್ಡ ವಿಚಾರವಾಗಿ ಆ ಸುದ್ದಿ ಆಗಿರುತ್ತೆ. ಅಷ್ಟರಲ್ಲಿ ಎಲ್ಲಾ ಕಡೆ ಕೂಡ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಸಂಪಾದಕ ಕೂಡ ಏನು ಮಾಡೋದಕ್ಕಾಗಲ್ಲ, ಆ ಸುದ್ದಿನ ಮರೆಮಾಚೋದಕ್ಕೂ ಕೂಡ ಏನು ಆಗೋದಕ್ಕೆ ಸಾಧ್ಯ ಆಗಲ್ಲ. ಇದೇ ಒಂದು ವಿಚಾರ ಇಡೀ ಕುಟುಂಬವನ್ನ ಹೇಗೆ ಸ್ಪಾಯಿಲ್ ಮಾಡುತ್ತೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಜಗನ್ನಾಥ್ ಅವರು ತೋರಿಸಿದ್ದಾರೆ. ಇನ್ನು ಇಂಟರ್ವಲ್ಗೂ ಮುನ್ನ ಎಲ್ಲರ ಕಣ್ಣು ಒದ್ದೆಯಾಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ. ಸಿನಿಮಾ ನೋಡುವಾಗ ಭಾರವಾದ ಮನಸ್ಸನ್ನ ನಿರ್ದೇಶಕರು ಕಡೆಯಲ್ಲಿ ಹಗುರ ಮಾಡಿನೇ ಕಳುಹಿಸ್ತಾರೆ. ರಾಮೇನಹಳ್ಳಿ ಜಗನ್ನಾಥ್ ಮತ್ತೊಮ್ಮೆ ಪ್ರೇಕ್ಷಕರ ಮನಸ್ಸನ್ನ ಕದ್ದಿದ್ದಾರೆ. ಒಟ್ಟಾರೆ ತೀರ್ಥರೂಪ ತಂದೆಯವರಿಗೆ ಒಂದೇ ಒಂದು ಸಾಲು ನಮ್ಮ ಬಾಲ್ಯದಿಂದಲೂ ಕೂಡ ಕೇಳ್ಕೊಂಡು ಬಂದಿದೀವಿ. ಪತ್ರ ಬರೀಬೇಕಾದ್ರೆ, ಅಂದ್ರೆ ಶಾಲೆಗಳಲ್ಲಿ ನಮ್ಗೆ ಒಂದು ಪತ್ರದ ಅಭ್ಯಾಸವನ್ನ ಮಾಡಿಸ್ತಾ ಇದ್ರು. ಅದರಲ್ಲಿ ತಂದೆಯವ್ರಿಗಾಗಿರ್ಬಹುದು, ತಾಯಿಯವ್ರಿಗಾಗಿರ್ಬಹುದು, ಅಥವಾ ಶಿಕ್ಷಕರಿಗಾಗಿರಬಹುದು, ಬಂಧುಗಳಿಗಾಗಿರಬಹುದು, ಒಂದು ಪತ್ರವನ್ನ ಬರಿಬೇಕಾದ್ರೆ ಆರಂಭದಲ್ಲಿ ಏನನ್ನ ಶುರು ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಇಲ್ಲಿ ತೀರ್ಥರೂಪ ತಂದೆಯವರಿಗೆ ಅದೊಂದು ಪದ, ಆ ಪತ್ರವನ್ನ ಬರಿಬೇಕಾದ್ರೆ ಬಳಸುವಂತಹ ಪದ. ಆದ್ರೆ ಈ ಸಿನಿಮಾದಲ್ಲಿ ಎಷ್ಟೆಲ್ಲ ವಿಚಾರಗಳು ಅಡಗಿದಾವೆ ಅಂತಂದ್ರೆ, ಒಂದೇ ಒಂದು ಸಿನಿಮಾದಲ್ಲಿ ಸಾಕಷ್ಟು ಸಮಾಜಕ್ಕೆ ಬೇಕಾದಂತ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಜೀವನದಲ್ಲಿ ತಿಳಿದುಕೊಳ್ಬೇಕಾದಂತ ವಿಚಾರಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಮನುಷ್ಯನಿಗೆ ಏನು ದಕ್ಕಬೇಕು ಅಂತ ಇರುತ್ತೆ
ಅದನ್ನ ದೇವರು ಅದಾಗ್ಲೇ ನಿಗದಿ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ಆದ್ರೆ ನಾವು ಬೇಡದೇ ಇರೋ ವಿಚಾರಕ್ಕೆ ನಮ್ಮದಲ್ಲದ ನಮಗೆ ದಕ್ಕೋದೇ ಇಲ್ಲ ಅನ್ನೋದನ್ನ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಈ ಸಿನಿಮಾದಲ್ಲಿ ಒಂದು ಸಂದೇಶ ಅಂದ್ರೆ ಅಪ್ಪನ್ನ ಹುಡುಕಿ ಬೇಸರ ಆದಾಗ ಮಗ ಹೇಳ್ತಾನೆ, ಮೇ ಬಿ ಏನು ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಮತ್ತೆ ಬರ್ಬೇಕು ಅಂತ ಅನ್ಸಿದ್ರೆ ಹೇಗಾದ್ರೂ ಮಾಡಿ ಬರ್ತಾರೆ, ಹುಡುಕೋ ದಾರಿ ಸಾಕಾಗಿದೆ ಅನ್ನೋ ಥರದಲ್ಲಿ ಮಾತಾಡಿದಾಗ ಎಲ್ರಿಗೂ ಇದು ಖಂಡಿತ ಎಲ್ಲರ ಜೀವನಕ್ಕೂ ಕೂಡ ಇದು ಬೇಕಾದಂಥ ಮೆಸೇಜೇ ಹೌದು. ನಮ್ಮ ಜೀವನದಲ್ಲಿ ಯಾರು ಬರಬೇಕು, ಏನಿರಬೇಕು, ಏನೆಲ್ಲ ದಕ್ಕಬೇಕು ಅನ್ನೋದನ್ನ ಮೊದಲೇ ದೇವರು ನಿರ್ಧಾರ ಮಾಡಿರ್ತಾನೆ ಅಂದಾಗ ಇರುವ ಭಾಗ್ಯವನ್ನೇನಿದು ಅಂದ್ರೆ ನಮ್ಮಲ್ಲಿ ಏನಿದೆ ಅದನ್ನಷ್ಟೇ ಸೀಮಿತಗೊಳಿಸ್ಕೊಂಡು ಅದನ್ನಷ್ಟೇ ನೆನೆದು ಅದನ್ನಷ್ಟೇ ಆ ಸಂಪತ್ತನ್ನ ಮಾತ್ರ ಅನುಭವಿಸ್ತಾ ಇದ್ದಾಗ ಮಾತ್ರ ಖುಷಿ ಆಗತ್ತೆ. ಭಾರನೆಂಬುದನ್ನ ಬಿಡು ಅಂತಂದ್ರೆ ನಮ್ಗೇನು ದಕ್ಕಲ್ಲ, ನಮ್ಮ ಕೈಗೆ ಎಟಕದೇ ಇರೋದನ್ನ ಬೇಕು ಅಂತ ಬಯಸಿ ನೊಂದುಕೊಳ್ಳೋದಕ್ಕಿಂತ ಇರುವುದ್ರಲ್ಲೇ ಖುಷಿ ಪಟ್ರೆ ಬಹಳ ಸಂತೋಷ ಆಗುತ್ತೆ. ಹಾಗೆ ನಮಗೆ ಯಾವುದೇ ವ್ಯಕ್ತಿ ನಮ್ಮ ಜೀವನಕ್ಕೆ ಬರಬೇಕು ಅಂತ ಏನಾದ್ರು ಹಣೆ ಬರದಲ್ಲಿದ್ರೆ ಖಂಡಿತ ಬರ್ತಾರೆ ಅನ್ನೋದು ಸಿನಿಮಾದಲ್ಲಿ ಒಂದಷ್ಟು ವಿಚಾರಧಾರೆಗಳನ್ನ ಎಂದಿದ್ದಾರೆ. ಎಲ್ಲರೂ ಕೂಡ ಅಂದ್ರೆ ಏನು ಈ ಹೊಸ ವರ್ಷದ ಹೊಸ್ತಿಲಲ್ಲಿ ಒಂದೊಳ್ಳೆ ಸಿನಿಮಾವನ್ನ ಥಿಯೇಟರ್ಗೆ ರಾಮೇನಹಳ್ಳಿ ಜಗನ್ನಾಥ್ ತಂಡ ತಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿದ್ರೆ ಆ ಮಜನೇ ಬೇರೆ ಇರುತ್ತೆ.